ನಮಸ್ಕಾರ ವೀಕ್ಷಕರೇ, ಜೆಎಸ್ಎಸ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಕುಳೇದ್. ಇಂದು ದಿನಾಂಕ 23/12/2023ರಂದು ವಿಜಯಪುರ ಜಿಲ್ಲೆಯ ತಿಕೋಟಾ ಮತಕ್ಷೇತ್ರದ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಗಳ ಜನ್ಮಸ್ಥಳವಾದ ಬಿಜ್ಜರಗಿ ಗ್ರಾಮದಲ್ಲಿ ವಿಜಯಪುರದ ಜ್ಞಾನ ಯೋಗಾಶ್ರಮದ ಜ್ಞಾನಯೋಗಿ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಜನ್ಮಸ್ಥಳವಾದ ಬಿಜ್ಜರಗಿಯಿಂದ ಜೋಡೆತ್ತು ಎತ್ತುಗಳನ್ನು ಉಳಿಸುವ ಸಲುವಾಗಿ ವಿಶೇಷ ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ಲಿಂಗೈಕ್ಯರಾದ ವೈಕುಂಠ ಏಕಾದಶಿಯ ದಿನದ ಅಂಗವಾಗಿ ದಿನಾಂಕ 23/12/2023ರಂದು ಅವರ ಸ್ವಗ್ರಾಮವಾದ ಬಿಜ್ಜರಗಿಯ ಗುರು ಹಿರಿಯರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಗ್ರಾಮದ ಎಲ್ಲ ಜೋಡೆತ್ತುಗಳ ಭವ್ಯ ಮೆರವಣಿಗೆ ಜರುಗಿತು. ಅವರು ಜನ್ಮ ತಾಳಿದ ಮನೆಯಿಂದ ಸುಮಾರು 4ರಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಅವರು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಪಾದಾರ್ಪಣೆ ಮಾಡಲು ಪ್ರೇರಣೆ ನೀಡಿದ ಸನ್ಯಾಸಪ್ಪನ ಮಠಕ್ಕೆ ಜೋಡೆತ್ತುಗಳ ಮೆರವಣಿಗೆ ಜರುಗಿತು. ಊರ ತುಂಬೆಲ್ಲ ಮನೆಯ ಮುಂದೆ ರಂಗೋಲಿಯ ಚಿತ್ತಾರ ಬಿಡಿಸಿ ಆ ಪುಣ್ಯ ಭೂಮಿಯನ್ನ ಪಾವನ ಮಾಡಿದಂತಿತ್ತು. ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳರ ಭಾವಚಿತ್ರಕ್ಕೆ ಗೌರವ ಸಲ್ಲಿಸುವ ಸಲುವಾಗಿ ಮುತ್ತೈದೆಯರು ಮೆರವಣಿಗೆಯು ತಮ್ಮ ಮನೆಯ ಸಮೀಪ ಬಂದಾಗ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುತ್ತಿದ್ದರು. ಇದು ಆ ಊರಿನ ಸಂಸ್ಕೃತಿಯನ್ನ ಎತ್ತಿ ತೋರಿಸುತ್ತಿತ್ತು. ಮೆರವಣಿಗೆಯಲ್ಲಿನ ಊರಿನ ಮಕ್ಕಳು, ತಾಯಂದಿರು, ಹೆಣ್ಣು ಮಕ್ಕಳು, ಊರಿನ ಯುವಕರು, ಶಾಲಾ ಬಾಲಕರು, ಬಾಲಕಿಯರು ಹಾಗೂ ಊರಿನ ಹಿರಿಯರು ಮತ್ತು ಶ್ರೀ ಪಾಂಡುರಂಗ ವಿಠಲನ ಭಕ್ತರು ಭಜನೆಯೊಂದಿಗೆ ಮೆರವಣಿಗೆಗೆ ಶೋಭೆ ತಂದರು. ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಜನ್ಮಸ್ಥಳವಾದ ಬಿಜ್ಜರಗಿ ಗ್ರಾಮದಲ್ಲಿ 20 ವರ್ಷಗಳ ಹಿಂದೆ 300ಕ್ಕಿಂತ ಅಧಿಕ ಸಂಖ್ಯೆಯಲ್ಲಿ ಇದ್ದ ಎತ್ತಿನ ಜೊತೆಗಳು ಇಂದು ಕೇವಲ 16 ಜೊತೆಗಳು ಉಳಿದಿವೆ. ಎಲ್ಲ ಗ್ರಾಮಗಳ ಪರಿಸ್ಥಿತಿಯೂ ಕೂಡ ಇದೇ ಆಗುತ್ತಿದೆ. ಹಾಗಾಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರಥಮ ಪುಣ್ಯ ಸ್ಮರಣೆ ಹಾಗೂ ರೈತ ದಿನಾಚರಣೆ ಅಂಗವಾಗಿ ಅವರ ಜನ್ಮಸ್ಥಳ ಬಿಜ್ಜರಗಿಯಲ್ಲಿ ಪ್ರತಿ ಎತ್ತು ಆಧಾರಿತ ಕೃಷಿಕರಿಗೆ ರು 11,000ಗಳನ್ನು 2 ಕಂತುಗಳಲ್ಲಿ ರು 5,500ಗಳಂತೆ ನಂದಿ ಸೇವಾ ಪ್ರೋತ್ಸಾಹ ಧನದ ರೂಪದಲ್ಲಿ ಅಭಿ ಫೌಂಡೇಶನ್ ವಿಜಯಪುರ ಇವರ ವತಿಯಿಂದ ನೀಡುವ ಮೂಲಕ ಗುರುನಮನ ಸಲ್ಲಿಸುವ ಯೋಜನೆ ಅಂಗವಾಗಿ ಮೊದಲ ಕಂತಿನ ರು 5,500ಗಳನ್ನು 16 ಜನ ಜೋಡೆತ್ತು ಸಾಕಾಣಿಕೆದಾರರಿಗೆ ನೀಡಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದ ಮೂಲಕ ಎತ್ತು ಆಧಾರಿತ ಕೃಷಿಯ ಮಹತ್ವದ ಕುರಿತು ರಾಜ್ಯಾದ್ಯಂತ ಜನಜಾಗೃತಿ ಮೂಡಿಸುವ ಉದ್ದೇಶ ಹೊಂದಲಾಗಿದೆ ಎಂದು ಅಭಿ ಫೌಂಡೇಶನ್ ಸಂಸ್ಥಾಪಕರಾದ ಬಸವರಾಜ್ ಬಿರಾದಾರ್ ಹೇಳಿದರು. ಇದೇ ಸಂದರ್ಭದಲ್ಲಿ ರೈತರು ಪಕ್ಷಾತೀತವಾಗಿ ಒಂದಾಗಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಮಾರ್ಗೋಪಾಯಗಳ ಕುರಿತು ಅಭಿ ಫೌಂಡೇಶನ್ನ ಸಂಸ್ಥಾಪಕರಾದ ಬಸವರಾಜ್ ಬಿರಾದಾರ್ ಅವರು ಬರೆದ ರೈತ ರಾಜಕೀಯ ಎಂಬ ಪುಸ್ತಕ ಲೋಕಾರ್ಪಣೆಗೊಂಡಿತು. ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಬಾಲ್ಯದಲ್ಲಿ ಸನ್ಯಾಸಿಯಪ್ಪನ ಮಠದಲ್ಲಿ ಧ್ಯಾನಸ್ಥರಾಗಿ ಕುಳಿತಾಗ ಗ್ರಾಮದಿಂದ ಹೊರಜಗತ್ತಿಗೆ ಪಾದಾರ್ಪಣೆ ಮಾಡಿ ಜನರಿಗೆ ಜ್ಞಾನ ಉಣಬಡಿಸಲು ಪ್ರೇರಣೆ ನೀಡಿದ ಸನ್ಯಾಸಪ್ಪನ ಮಠದಲ್ಲಿರುವ ಪ್ರತಿ 2 ಶಿವಲಿಂಗದ ಮುಂದೆ ಜೋಡಿ ಹಸುಗಳನ್ನು ಪ್ರತಿಷ್ಠಾಪಿಸಿರುವುದು ಅತ್ಯಂತ ವಿಶೇಷತೆಯಿಂದ ಕೂಡಿದೆ ಎಂದು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಮಸೂತಿಯ ಶ್ರೀ ಪ್ರಭುಕುಮಾರ ಶಿವಾಚಾರ್ಯ ಸ್ವಾಮೀಜಿಯವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಪ್ರತಿ ಗ್ರಾಮಗಳಲ್ಲಿ ಎತ್ತುಗಳ ಆಧಾರಿತ ಕೃಷಿ ನಾಶವಾಗುತ್ತಿರುವುದರಿಂದ ಕೊನೆಯ ತಲೆಮಾರಿನ ಜೋಡೆತ್ತು ಸಾಕಾಣಿಕೆದಾರರು ಅಂದರೆ ಸಾಕುವವರು ಉಳಿದಿದ್ದಾರೆ. ಇದರಿಂದ ಮಣ್ಣಿನ ಫಲವತ್ತತೆ ನಾಶವಾಗಿ ಬೆಳೆಗಳ ಇಳುವರಿ ಕುಂಠಿತವಾಗುತ್ತಿದೆ. ಹಾಗಾಗಿ ಜೋಡೆತ್ತು ಸಾಕಾಣಿಕೆದಾರರಿಗೆ ಸರ್ಕಾರ ಪ್ರೋತ್ಸಾಹಧನ ನೀಡುವ ಯೋಜನೆ ಜಾರಿಗೆ ತಂದು ಎತ್ತುಗಳನ್ನು ಉಳಿಸುವುದು ಮೊದಲ ಆದ್ಯತೆಯಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ತಿಕೋಟಾದ ಶ್ರೀ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ದರು. ಶ್ರೀ ಶರಣಯ್ಯ ಹಿರೇಮಠ್, ಶ್ರೀ ನಿಂಗಯ್ಯ ಮಠಪತಿ ಹಾಗೂ ಶ್ರೀ ಶಂಕರಯ್ಯ ಹಿರೇಮಠ್ ಅವರು ಉಪಸ್ಥಿತರಿದ್ದರು. ಶ್ರೀ ಅಶೋಕ್ ಮಸಳಿ ಅವರು ನಿರೂಪಿಸಿದರು. ಆಚರಣೆಯ ಅಂಗವಾಗಿ ನಂದಿ ಸೇವಕರಿಗೆ ಪ್ರೋತ್ಸಾಹಧನ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಆಗಮಿಸಿರುವಂತಹ ಪ್ರಸ್ತುತ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಹಲವು ಪೂಜ್ಯರನ್ನ ಇಲ್ಲಿ ಸ್ಮರಿಸಿಕೊಳ್ಳುವಂತಹದ್ದು. ಈಗ ವೇದಿಕೆಯ ಮೇಲೆ ಆಸೀನರಾಗಿರುವಂತವರು ಶ್ರೀ ಸದ್ಗುರು ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು, ಜಗದೀಶ್ ಹಿರೇಮಠ್ ಮಸೂತಿ, ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮಲ್ಲಿಕಾರ್ಜುನ ಸ್ವಾಮಿಗಳು ವಿರಕ್ತಮಠ ತಿಕೋಟ, ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮಹೇಶ ದೇವರು ವಿರಕ್ತಮಠ ಬಿಜ್ಜರಗಿ. ಇಲ್ಲಿ ಅಪ್ಪಾಜಿಯವರ ಸಹೋದರರಾಗಿರ್ತಕ್ಕಂಥ ಶ್ರೀಯುತ ಸೋಮಲಿಂಗೌಡ ಓಗಪ್ಪ ಪಾಟೀಲ್ರು ವೇದಿಕೆ ಮೇಲೆ ಆಸೀನರಾಗಬೇಕಂತ ಕೇಳ್ಕೊಳ್ತೇನೆ. ಅದೇ ರೀತಿಯಲ್ಲಿ ಈ ಅಭಿ ಫೌಂಡೇಶನ್ ಅಧ್ಯಕ್ಷರಾಗಿರುವಂತಹ ಬಸವರಾಜ್ ಬಿರಾದಾರ್ ಸರ್
ಒಂದು ಸ್ಥಾನವನ್ನ ಅಲಂಕರಿಸಿಕೊಳ್ಬೇಕು. ಪೂರ್ವದಲ್ಲಿ BAK ಪ್ರೌಢಶಾಲೆ ಬಿಜರ್ಗಿ ಅವರಿಂದ ನೆರವೇರ್ತಾರೆ. ಶಕ್ತಿ ಗುರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇನ್ಮೇಲೆ ಸ್ವಾಗತ ಗೀತೆ BAK ಪ್ರೌಢಶಾಲೆಯ ವಿದ್ಯಾರ್ಥಿನಿಯರಿಂದ. ಸ್ವಾಗತ ಕೋರುವೆವು, ಸುಸ್ವಾಗತ ಬಯಸುವೆವು. ಈ ದಿನ ಶುಭಯೋಗ ಅನುರಾಗ ಈ ಮನವೆಂಬ ಮಲ್ಲಿಗೆಯು, ಈ ತನುವೆಂಬ ಸಂಪಿಗೆಯು. ಪುಣ್ಯದ ಕನ್ನಡ ನಾಡಲಿ ಜನಸಿ, ಕನ್ನಡ ಕಣ್ಮಣಿ ನೀರೆಣಿಸಿ, ನಾಡಿನ ಭಾಗ್ಯವ ಎಲ್ಲೆಡೆ ಹೆಸರಿಸಿ, ಪ್ರೀತಿಯ ಶಿಲೆಯ ಸಿಂಪಡಿಸಿ. ರಥದ ಬೀಡು ಚಂದದ ನಾಡು, ಸುಂದರ ನದಿಯ ಬೆಟ್ಟದ ಕಾಡು, ಆ ಕಾಡಿನಲ್ಲಿ ಮಲೆನಾಡಿನಲ್ಲಿ ಈ ಹಸುರಿನಲ್ಲಿ ಆ ಕುಸುಮದಲ್ಲಿ ನಡೆದಾಡುವ ಹಿರಿಯರಿಗೆ, ಈ ಊರಿನ ಪ್ರಮುಖರಿಗೆ ಸ್ವಾಗತ ಸುಸ್ವಾಗತ. ಸ್ವಾಗತ ಕೋರುವೆವು, ಸುಸ್ವಾಗತ ಬಯಸುವೆವು. ಇಂದಿನ ಈ ಸಭೆ ತಂದಿನ ಶೋಭೆ, ಇದಕ್ಕೆಲ್ಲ ಕಾರಣ ಈ ಜನರು. ಸಭೆಯಲ್ಲಿ ಶೋಭಿತ ಗಣ್ಯರೆ ಮಾನ್ಯರೆ ಗುರುಗಳ ಹಿರಿಯರೆ ಸ್ವಾಗತ. ನಮಗೆ ಕರೆಯ ಮನ್ನಿಸಿ ತಾವು ಹೆಮ್ಮೆಯ ಸಿರಿಯ ತಂದಿರಿ ನೀವು. ನಿಮ್ಮ ಹಿರಿತನಕ್ಕೆ ನಮ್ಮ ಮೃದು ಮನೆ, ಈ ವೇದಿಕೆಗೆ ನಮ್ಮ ಮನೆ. ನಾವು ಸ್ವಾಗತ ಕೋರುವೆವು, ಸುಸ್ವಾಗತ ಬಯಸುವೆವು. ಸ್ವಾಗತ ಸುಸ್ವಾಗತ, ಸ್ವಾಗತ ಕೋರುವೆವು, ಸುಸ್ವಾಗತ ಬಯಸುವೆವು, ಸುಸ್ವಾಗತ ಬಯಸುವೆವು. ಕಾರ್ಯಕ್ರಮದ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಸದ್ಗುರು ಪ್ರಭುಕುಮಾರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಜಗದೀಶ್ ಹಿರೇಮಠ ಮಸೂತಿ ಪೂಜ್ಯರನ್ನ ತನ್ನೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತೇನೆ. ಪ್ರಸ್ತುತ ಕಾರ್ಯಕ್ರಮದ ಒಂದು ಸಾನ್ನಿಧ್ಯತೆಯನ್ನು ವಹಿಸುವ ಸ್ವರೂಪಿ ಚನ್ನಮಲ್ಲಿಕಾರ್ಜುನ ಸ್ವಾಮಿಗಳು ವಿರಕ್ತ ಮಠ ತಿಕೋಟ ಪೂಜ್ಯರನ್ನ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತೇನೆ. ಅದೇ ರೀತಿಯಲ್ಲಿ ಶ್ರೀಮನ್ಯ ಗಂಧರ ಪ್ರಣವ ಸ್ವರೂಪಿ ಮಹೇಶ ದೇವರು ವಿರಕ್ತ ಮಠ ಬಿಜರಗಿ ಪೂಜ್ಯರನ್ನ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತೇವೆ. ಅದೇ ರೀತಿಯಲ್ಲಿ ಪ್ರಸ್ತುತ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ಹಿರಿಯರಾದ ಸೋಮಿ ಓಯ್ಯಪ್ಪ ಪಾಟೀಲರನ್ನ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತೇನೆ. ಅದೇ ರೀತಿಯಲ್ಲಿ ಪ್ರಸ್ತುತ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿರುವಂತಹ ಬಸವರಾಜ್ ಬಿರಾದ ಅಧ್ಯಕ್ಷರು ಅಭಿ ಫೌಂಡೇಶನ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತೇನೆ. ಅದೇ ರೀತಿಯಲ್ಲಿ ಶ್ರೀ ಶರಣಯ್ಯ ಸ್ವಾಮಿಗಳು ಹಿರೇಮಠ ಬಿಜ್ಜರಿಗೆ ಅವರನ್ನ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸಿಕೊಳ್ಳುತ್ತೇನೆ. ಅದೇ ರೀತಿಯಲ್ಲಿ ಶಂಕರಯ್ಯ ಸ್ವಾಮಿಗಳು ಹಿರೇಮಠ ಬಿಜ್ಜರಿಗೆ ಅವರನ್ನ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸಿಕೊಳ್ಳುತ್ತೇನೆ. ಅದೇ ರೀತಿಯಲ್ಲಿ ಶ್ರೀ ಶಿವಾನಂದ ಸ್ವಾಮಿಗಳು ಹಿರೇಮಠ ಮಸೂತಿ ಪೂಜ್ಯರನ್ನ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತೇನೆ. ಅದೇ ರೀತಿಯಲ್ಲಿ ಶ್ರೀ ದಾನವೀಯ ಸ್ವಾಮಿಗಳು ರಾಮೇಶ್ವರ ಮತ್ತು ಬಿಜ್ಜರಿಗೆ ಅವರನ್ನ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತೇನೆ. ಅದೇ ರೀತಿಯಲ್ಲಿ ಪ್ರಸ್ತುತ ಕಾರ್ಯಕ್ರಮದಲ್ಲಿ ಅವರಿವರ ಎನ್ನದೆ ಅಭಿ ಫೌಂಡೇಶನ್ ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ಸರ್ವ ಸದಸ್ಯರನ್ನ, ಅದರ ಜೊತೆಗೆ ಈ ಗ್ರಾಮದ ಅಥವಾ ಬೇರೆ ಬೇರೆ ಗ್ರಾಮದಿಂದ ಬಂದಿರತಕ್ಕಂತಹ ಎಲ್ಲ ಹಿರಿಯರನ್ನ, ಶರಣ ತಂದೆ ತಾಯಿಗಳನ್ನ ಮತ್ತೊಮ್ಮೆ ಮೊದಲೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತೇವೆ. ಕುರಿತು ಒಂದು ಪ್ರಾಸ್ತಾವಿಕ ನುಡಿಗಳನ್ನ ಆಡಲಿದ್ದಾರೆ ಬಸವರಾಜ್ ಬಿರಾದಾರ್ ಅಭಿ ಫೌಂಡೇಶನ್ ಅಧ್ಯಕ್ಷರು. ಅವರಿಂದ ಒಂದು ಪ್ರಾಸ್ತಾವಿಕ ನುಡಿ. ನಮ್ಮ ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಆವರಿಸಿದಂತಹ ನಡೆದಾಡುವ ದೇವರಾದ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಪಾದಗಳಲ್ಲಿ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಇಂದಿನ ಈ ವಿಶೇಷ ಕಾರ್ಯಕ್ರಮದ
ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಪೂಜ್ಯರಾದ ಶ್ರೀ ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಪಾದಗಳಲ್ಲಿ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ವೇದಿಕೆ ಮೇಲಿರುವ ಇನ್ನೋರ್ವ ಶ್ರೀಗಳಾದಂತಹ ಶ್ರೀ ಚನ್ನಮಲ್ಲ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪಾದಗಳಲ್ಲಿ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ತಾಯಂದಿರೆ ಮುತ್ತು ಮಕ್ಕಳೇ, ನಾವೆಲ್ಲ ಇಲ್ಲಿ ಸೇರಿರುವುದಕ್ಕೆ ಮೂಲ ಕಾರಣೀಭೂತರು ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಗಳು. ಇಲ್ಲೊಂದೇನೋ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವು ಬಂದ್ವಿ. ಆದ್ಮೇಲೆ ನಮ್ಗೆ ಗೊತ್ತಾಯ್ತು ಅಷ್ಟೇ ಫಲ ನೀಡುವಂತಹ ಬೀಜಗಳನ್ನ ಬಿಟ್ಟು ಹೋಗಿದ್ದಾರೆ ಅಂತ. ಯಾಕೆಂತಂದ್ರೆ ನಾವು ನೋಡಿದೀವಿ, ನಾವು ಇರುವಾಗ ಬಿಲ್ಡಿಂಗ್ ಅಲ್ಲೇ ಕಟ್ಟೋದು ಇವತ್ತಿನ ದಿವಸ ಬಹಳ ಸರಳ. ಇತ್ತೀಚಿನ ದಿನಗಳಲ್ಲಿ ಏನಾಗ್ಯಾವ ಅಂತಂದ್ರೆ ಒಂದು ವಾಹನದಲ್ಲಿ ದೊಡ್ಡ ಬಿಲ್ಡಿಂಗ್ ಕಟ್ಟೋದು ಟೆಕ್ನಾಲಜಿ ಬಂದಿದ್ದಾವೆ. ಆದ್ರೆ ಏನ್ ಕುಂತಿದಾವಲ್ಲ ಈ ಬಿಲ್ಡಿಂಗ್ ಅನ್ನು ನಿರ್ಮಾಣ ಮಾಡುವಂತ ಟೆಕ್ನಾಲಜಿ ಬಂದಿಲ್ಲ. ಆ ಟೆಕ್ನಾಲಜಿ ಇರೋದು ಈ ನಗರ ರೋಡ್ ಹತ್ರ ಅಂತ. ಇಲ್ಲೆಲ್ಲ ನೀವು ಏನೆಲ್ಲ ಸೇರಿದಿರೋ ಒಂದು ಹಂತದಲ್ಲಿ ಏನಾಗಿದೆ ಅಂತಂದ್ರೆ ತಯಾರಾದ್ರೂ ನಾವೆಲ್ಲರೂ ಕೂಡ ಇಲ್ಲಿ ಬಂದು ಸೇರಿದೀವಿ. ಒಂದು ಯಾವುದೋ ಮುಂದಿನ ಒಂದು ಕೆಲಸಕ್ಕೆ ನಾವೆಲ್ಲರೂ ಮತ್ತೆ ಇವತ್ತು ಸಂಕಲ್ಪ ಮಾಡಬೇಕಾಗಿದೆ. ಅಂದ್ರೆ ಯಾವುದೋ ಒಂದು ಜಗತ್ತಿಗೆ ಈ ಜ್ಞಾನವನ್ನು ಹಂಚಬೇಕು ಅನ್ನುವಂಥ ನಿರ್ಧಾರವನ್ನ ತೆಗೆದುಕೊಂಡು ಹೋದಂತ ಪುಣ್ಯ ಸ್ಥಳದಲ್ಲಿ ನಾವೆಲ್ಲರೂ ಕೂತಿದ್ದೇವೆ. ವಿಶೇಷ ಅಂತಂದ್ರೆ ಅವರು ದೇಹವನ್ನ ತಿಳಿಸಿದ ಆದ್ಮೇಲೆ ಇವತ್ತು ಕೋಟ್ಯಾಂತರ ಜನ ಹಿಂಬಾಲಕರು ಇವತ್ತೇನಾಗ್ತಾ ಇದೆ, ದಿನ ಹೆಚ್ಚಿಗೆ ಆಗ್ತಾನೆ ಹೋಗ್ತಾ ಇದ್ದಾರೆ. ಈ ಹೆಚ್ಚಿಗೆ ಆಗುವುದರ ಲಕ್ಷಣ ಏನು? ಏನೋ ಒಂದು ದೊಡ್ಡದಾದಂತ ಬದಲಾವಣೆ ಜಗತ್ತಿನಲ್ಲಿ ಆಗಿದೆ. ಅದಕ್ಕೆ ಮೂಲ ವೇದಿಕೆ ಏನಾಗುತ್ತೆ, ಇವೆಲ್ಲ ನಾವು ಸೇರಿರುವುದೇ ಆಗ್ತದೆ. ಹಾಗಿದ್ರೆ ನಾವು ಯಾವ ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲೆಲ್ಲ ಸೇರಿದೀವಿ ಅನ್ನುವುದು ಒಂದು ಸ್ವಲ್ಪ ನನ್ನ ವೈಯಕ್ತಿಕವಾದಂತ ವಿಚಾರವನ್ನು ನಿಮ್ಗೆ ಹೇಳ್ಕೊಳ್ಳಬೇಕು. 20 ವರ್ಷಗಳ ಹಿಂದೆ ನಾನು PSC ಅಗ್ರಿ MSc ಅಗ್ರಿ ಎಲ್ಲಾನು ಮಾಡಿ ಒಂದು 10 ವರ್ಷ ಕೃಷಿ ಅಧಿಕಾರಿಯಾಗಿ ಸೇವೆ ಮಾಡಿದ್ರು. ಅವರು ಕಾಣಿಕೆಯನ್ನ ನಮ್ಗೆ ಕೊಡ್ಲಿಕ್ಕೆ ಬಂದಿರ್ತಕ್ಕಂತ ತಮ್ಮೆಲ್ಲ ಅಭಿ ಫೌಂಡೇಶನದ ಸರ್ವ ಸದಸ್ಯರು ಎಣೆ ಮನೆ ಕಾಯಿಯಂತೆ ಅವ್ರು ಎಷ್ಟೊತ್ತು ಕಳೆದ್ರೂ ಮುಂದಕ್ಕೆ ಬರ್ತಾ ಇಲ್ಲ. ಆದ್ರೂ ಕೂಡ ಅವ್ರ ಮುಖವನ್ನ ತಮ್ಮ ಮುಂದೆ ತೋರಿಸ್ಬೇಕು ಅಂತ ತಿಳ್ಕೊಂಡು ಇದುವರೆಗೆ ಮಾತನಾಡಿರ್ತಕ್ಕಂತಹ ಬಸವರಾಜ್ ಬಿರಾದಾರ್ ಇವರನ್ನ ತಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತೇನೆ. ಇನ್ಮೇಲೆ ಒಂದು ಮಾಲಾರ್ಪಣೆಯ ಕಾರ್ಯಕ್ರಮ, ಆ ಮಾಲಾರ್ಪಣೆ ಕಾರ್ಯಕ್ರಮವನ್ನ ಅಭಿ ಫೌಂಡೇಶನದ ಸರ್ವ ಸದಸ್ಯರು ನಡೆಸಿಕೊಡ್ಬೇಕಂತ ವಿನಂತಿಸಿಕೊಳ್ತೇನೆ. ನಾನು ಪೂಜ್ಯರ ಹೆಸರುಗಳನ್ನು ಹೇಳ್ತೇನೆ. ತಮ್ಮ ಫೌಂಡೇಶನದ ಸದಸ್ಯರು ಒಬ್ಬೊಬ್ಬರಾಗಿ ಸಲ್ಲಿಯ ಮೇಲೆ ಮಾಲಾರ್ಪಣೆಯನ್ನ ನೆರವೇರಿಸಿಕೊಡ್ಬೇಕು. ಪ್ರಪ್ರಥಮ ಪೂಜ್ಯರಿಗೆ, ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಶ್ರೀಮನ್ ನಿರಂಜನ ಪ್ರಣವ್ ಅಭಿನಂದನೆಗಳು ತಮಗೆ. ಅದೇ ರೀತಿಯ ನಿರಂಜನ ಪ್ರಣವ್ ಸ್ವರೂಪಿ ಮಹೇಶ್ ದೇವರು ವಿರಕ್ತ ಮಠ ಬಿಜ್ಜರಿಗೆ ಪೂಜ್ಯರಿಗೆ ಆ ಸದಸ್ಯರ ಒಂದು ವತಿಯಿಂದ ಮಾಲಾರ್ಪಣೆ ಕಾರ್ಯಕ್ರಮ ಸರ್ ಅಭಿನಂದನೆಗಳು ಇರುವವರು. ಅದೇ ರೀತಿಯಲ್ಲಿ ಹಿರಿಯ ಶರಣರಾಗಿರ್ತಕ್ಕಂಥ ಸೋಮಲಿಂಗ್ ಉರ್ಗಪ್ಪ ಪಾಟೀಲ್ ಇವರಿಗೆ ಫೌಂಡೇಶನ್ ವತಿಯಿಂದ ಮಾಲಾರ್ಪಣೆಯನ್ನ ಅಭಿನಂದನೆಗಳು ಇರುವರು. ಅದೇ ರೀತಿಯಲ್ಲಿ ಬಸವರಾಜ್ ಬಿರಾದಾರ್ ಅಧ್ಯಕ್ಷರು ಅಭಿ ಫೌಂಡೇಶನ್ ಅಧ್ಯಕ್ಷರಿಗೆ ಇಲ್ಲಿ ನಮ್ಮಿಂದ ಮಾಲಾರ್ಪಣೆ. ಅದೇ ರೀತಿಯಲ್ಲಿ ಈ ಪ್ರಸ್ತುತ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂತಹ ಶರಣಯ್ಯ ಸ್ವಾಮಿಗಳಿಗೆ ಫೌಂಡೇಶನ್ ವತಿಯಿಂದ ಮಾಲಾರ್ಪಣೆಯನ್ನು ಮಾಡಬೇಕು. ಅಭಿನಂದನೆಗಳು ಈರುವರೆಗೂ. ಶಂಕರಯ್ಯ ಸ್ವಾಮಿಗಳು ಹಿರೇಮಠ ಬಿಜ್ಜನಿಗೆ ಅವರಿಗೆ ಫೌಂಡೇಶನ್ ವತಿಯಿಂದ ಮಾಲಾರ್ಪಣೆ ಕಾರ್ಯಕ್ರಮ.
ಅಭಿನಂದನೆಗಳು ಈವರೆಗೂ. ಅದೇ ರೀತಿಯಲ್ಲಿ ಶಿವಾನಂದ ಸ್ವಾಮಿಗಳು ಹಿರೇಮಠ ಮಸೂತಿ ಪೂಜ್ಯರಿಗೆ ಫೌಂಡೇಶನ್ ವತಿಯಿಂದ ಮಾಲಾರ್ಪಣೆ ಕಾರ್ಯಕ್ರಮ. ಅಭಿನಂದನೆಗಳು ಈವರೆಗೂ. ಅದೇ ರೀತಿಯಲ್ಲಿ ದಾನಯ್ಯ ಸ್ವಾಮಿಗಳು ಇಲ್ಲಿ ರಾಮೇಶ್ವರ ಮಠ ಬಿಜ್ಜರ್ಗಿಯವರಿಗೆ ಫೌಂಡೇಶನ್ ವತಿಯ ಸದಸ್ಯರು ನಮ್ಮ ಡಾಕ್ಟರ್ ಯರ್ಮೀಲಿ ಅವರಿಂದ ಮಾಲಾರ್ಪಣೆ. ಅಭಿನಂದನೆಗಳು ತಮಗೆ. ಇದುವರೆಗೆ ಮಾಲಾರ್ಪಣೆ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟ ತಮಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಬಿಡುಗಡೆಯನ್ನ ಎಲ್ಲಾ ರೈತರು ಈಗ ಸೇರಿದ್ದಾರೆ, ಮತ್ತೆ ಅವರು ಬರ್ತಾ ಇದ್ದಾರೋ ಇಲ್ಲೋ ಅಂತಕ್ಕಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಎಲ್ಲ ಪೂಜ್ಯರ ಸಮಕ್ಷಮವಾಗಿ ಆ ರೈತ ರಾಜಕೀಯ ಅಂತಕ್ಕಂಥ ಪುಸ್ತಕದ ಬಿಡುಗಡೆಯನ್ನ ಸರ್ವ ಪೂಜ್ಯರಿಂದ ಬಿಡುಗಡೆ ಮಾಡುವಂತಹ ಕಾರ್ಯಕ್ರಮ. ಮತ್ತೊಮ್ಮೆ ಮೊದಲೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇನ್ಮೇಲೆ ವೇದಿಕೆಯ ಮೇಲೆ ಆಶೀರ್ವಾದವಾಗಿರುವಂತಹ ಶ್ರೀ ಸದ್ಗುರು ಪ್ರಭು ಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳಿಂದ ತಮ್ಮನ್ನು ಉದ್ದೇಶಿಸಿ ಆಶೀರ್ವಚನ ಕಾರ್ಯಕ್ರಮ ಮಾಡಿಕೊಂಡು ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರ ಪ್ರಥಮ ಪುಣ್ಯಸ್ಮರಣೆಯ ಅಂಗವಾಗಿ ವಿಜಯಪುರದ ಅಭಿ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿರುವ ಕೃಷಿ ಸಂಸ್ಕೃತಿ ಪುನಶ್ಚೇತನ ಮತ್ತು ಪ್ರೋತ್ಸಾಹಧನದ ವಿತರಣಾ ಸಮಾರಂಭದ ವೇದಿಕೆಯ ಮೇಲೆ ಆಶೀರ್ವಾದವಾಗಿರುವಂತಹ ಪರಮ ಪೂಜ್ಯರಾದ ತಿಕೋಟ ವೈಯಕ್ತ ಮಠದ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿ ಅವರಿಗೆ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಚನ್ನಯ್ಯ ಸ್ವಾಮೀಜಿಯವರೇ, ಶಂಕರಯ್ಯ ಸ್ವಾಮೀಜಿಯವರೇ, ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಅಭಿ ಫೌಂಡೇಶನ್ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಶ್ರೀ ಬಸವರಾಜ್ ಬಿರಾದರವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಈ ಗ್ರಾಮದ ಸಕಲ ಶರಣ ತಂದೆ ತಾಯಿಗಳಿಗೆ ನಿಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಮೊನ್ನೆ ತಾನೇ ಮೊಬೈಲ್ ಮುಖಾಂತರ ಫೋನ್ ಮಾಡಿದ್ರು ನಮ್ಮ ಬಸವರಾಜ್ ಬಿರಾದರವರು. ಬರೀ ಬಿಜ್ಜರಿ ಗ್ರಾಮದಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊತಾ ಇದ್ದೀವಿ. ಯಾಕೆ ಬಿಜ್ಜರಿ ಗ್ರಾಮವನ್ನೇ ಆಯ್ಕೆ ಮಾಡ್ಕೊಂಡಿವಿ ಅನ್ನೋದನ್ನು ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು. ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರು ಹುಟ್ಟಿರ್ತಕ್ಕಂಥ ಊರು ಬಿಜ್ಜರಿ. ಅದಕ್ಕಾಗಿ ಅಲ್ಲಿಂದಲೇ ಪ್ರಾರಂಭ ಮಾಡೋದು. ಅದು ಮತ್ತೆ ಅವರ ಮನೆ ಹುಟ್ಟಿದ ಮನೆಯಿಂದಲೇ ಪ್ರಾರಂಭ ಮಾಡ್ತಾ ಇದ್ದೀವಿ. ನೀವು ಬರಬೇಕು, ಅನೇಕ ಜನ ಸ್ವಾಮೀಜಿಯವರು ಬರ್ತಾರೆ. ಆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಬೇಕಂತ ತಿಳ್ಕೊಂಡು ಮೊನ್ನೆ ತಾನೇ ಫೋನ್ ಮಾಡಿದ್ವಿ. ಬಹಳ ಖುಷಿ ಅನ್ನಿಸ್ತು ನಮಗೆ. ಈ ಬಿಜ್ಜರಿ ಗ್ರಾಮ ಮೇಲೆ ಹಾಗೆ ಎಷ್ಟೇ ಸಲ ಹೋಗಿದ್ದೀನಿ ನಾನು, ಆದ್ರೆ ಊರೊಳಗೆ ನಾನು ಎಂದೂ ಬಂದಿರಲಿಲ್ಲ. ಪರಮ ಪೂಜ್ಯರ ಸಿದ್ದೇಶ್ವರ ಅಪ್ಪಾಜಿಯವರು ಇವತ್ತು ನಮ್ಮನ್ನು ಕರ್ಸ್ಕೊಂಡಾರ ಅನ್ನುವಂತ ಸಂತೋಷ ನಮಗೆ ಆಗ್ತಾ ಇದೆ. ಅವರು ವೈಕುಂಠ ಏಕಾದಶಿ ದಿನಾನೇ ಲಿಂಗೈಕ್ಯರಾಗಿದ್ದು. ಅದಕ್ಕಾಗಿ ಈ ದಿನವನ್ನೇ ಆಯ್ಕೆ ಮಾಡ್ಕೊಳ್ಳೋಣ. ಈ ದಿನವನ್ನು ಆಯ್ಕೆ ಎದಕ್ಕೆ ಮಾಡ್ಕೊಳ್ಳೋಣ ಅಂತಂದ್ರೆ ಕೃಷಿ ಸಂಸ್ಕೃತಿಯ ಪುನಶ್ಚೇತನಗೊಳಿಸುವ ಸಲುವಾಗಿ ಈ ಕಾರ್ಯಕ್ರಮ ಇರೋದು. ಅಭಿನಂದಿಸ್ತಾ ಇವತ್ತು ಸಾಯಂಕಾಲ ಪೂಜ್ಯರ ಒಂದು ಮನೆಯಲ್ಲಿ ಜಪಯೋಗ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆಗೆ ನಡೆಯಲಿದೆ. ಉಪಸ್ಥಿತರಿರ್ತಕ್ಕಂತಹ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಹಿರೇಮಠ ಬಸವನ ಬಾಗೇವಾಡಿ ಹಾಗೂ ಶ್ರೀಮನ್ ನಿರಂಜನ ಪ್ರಣವ ಸ್ವಲ್ಪಿ ಚನ್ನಮಲ್ಲಿಕಾರ್ಜುನ ಸ್ವಾಮಿಗಳು ತಿಕೋಟ ಪೂಜ್ಯರು ಆಗಮಿಸಲಿದ್ದಾರೆ. ಸಾಯಂಕಾಲ 6 ಗಂಟೆಗೆ ಎಲ್ಲ ಭಕ್ತಾದಿಗಳು ಅಪ್ಪಾಜಿಯವರ ಮನೆ ಕಡೆಗೆ ಬರಬೇಕು ಅಂತ
ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಅದೇ ರೀತಿ ರಾತ್ರಿ 9 ಗಂಟೆಗೆ ಬೇರೆ ಬೇರೆ ಗ್ರಾಮದಿಂದ ಭಜನಾ ತಂಡಗಳು ಬರಲಿವೆ. ರಾತ್ರಿ ಆ ಜಪಯೋಗ ಕಾರ್ಯಕ್ರಮದ ನಿಮಿತ್ತವಾಗಿ ಭಜನಾ ಕಾರ್ಯಕ್ರಮಗಳು ನಡೆಯಲಿವೆ. ಇನ್ಮೇಲೆ ತಾವು ಎಲ್ಲ ಬಹಳಷ್ಟು ಜನ ಸೇರಿದಿರಿ ಅಂತ ತಿಳ್ಕೊಂಡು ಆ ಬಸವರಾಜ್ ಬಿರಾದಾರ್ ಅವರು ಆ ಎತ್ತುಗಳಿಗೆ ಪ್ರೋತ್ಸಾಹ ಧನವನ್ನ ಇಷ್ಟರಲ್ಲಿನೇ ಎಲ್ಲ ಪೂಜ್ಯರ ಸಮಕ್ಷಮದಲ್ಲಿ ವಿತರಣೆ ಮಾಡಲಿದ್ದಾರೆ. ಅವರು ತಾವು ಆ ಎಲ್ಲ ರೈತರು ಈ ಕಡೆ ಬರಬೇಕು. ತಾವು ಫೌಂಡೇಶನ್ ಸರ್ವ ಸದಸ್ಯರು ಕೂಡ ಚೆಕ್ಗಳನ್ನ ಈ ಕಡೆ ತೋಡ ಮೊದಲನೇದಾಗಿ ಮೋಹನ್ ಭೋಸ್ಲೆ ಅವರು, ಭೀಮಣ್ಣ ಪೋಳ್ ಅವರು, ಇಲ್ಲಿ ಸುಭಾಷ್ ಪೋಳ್ ಅವರು, ಸಂಗಪ್ಪ ಕೋಹಳ್ಳಿ, ಅನಿಲ್ ತಳವಾರ್, ಅಭಿಷೇಕ್ ಬಿರಾದರ್, ಸಾಕಿನ್ ಬಿಜ್ಜರಗಿ, ಸಂಚಾಲಕರು ಅಭಿ ಫೌಂಡೇಶನ್ ವಿಜಯಪುರ. ಈ ನಮ್ಮ ವಿಡಿಯೋ ಇಷ್ಟವಾಗಿದ್ರೆ ಆದಷ್ಟು ಜನರಿಗೆ ಶೇರ್ ಮಾಡಿ. ಮುಂದಿನ ಸುದ್ದಿಗಾಗಿ ಮೊದಲು ನೋಡಲು JSS ನ್ಯೂಸ್ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.